ಆಸೆ ಇತ್ತು. 2 ಸಲ ತಪ್ಪಿದೆ ಅವ್ರಿಗೆ ಸಿ ಎಮ್ ಆಗುವಂಥದ್ದು. ಆ ಎರಡೂ ಸಂದರ್ಭದಲ್ಲಿ ಅವ್ರು ಸಿ ಎಮ್ ಆಗಿದ್ರೆ ಹಾಗೆ ಹೋಗ್ತಿತ್ತು, ಆಗಲಿಲ್ಲ. ಅದಕ್ಕಾಗಿ ಇವತ್ತು ಒಮ್ಮೆ ಯಾಕೆ ಆಗಬಾರ್ದು ಅನ್ನುವಂಥದ್ದು ಈ ದಿಶೆಯಲ್ಲೇ ಏನೇನು ಆಗ್ಬೋದು, ಇನ್ನು ನಾಗರಿಕಲ್ಲ ಅನ್ನೋದನ್ನು ನಾವು ನೋಡೋಣ. ನಿಮ್ಮ ಜೊತೆ ನಾವು ಕುತೂಹಲದ ಏನಾಗ್ಬೋದು ಅಂತೇಳಿ. ಆದರೆ ಡಿ ಕೆ ಶಿ ಅವ್ರಿಗೆ ಮಾತ್ರ ಯಾವುದೇ ಪ್ರಸಂಗದಲ್ಲ ಸಿದ್ದರಾಮಯ್ಯನವ್ರನ್ನ 2028ರವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದು ಬೇಕಾಗಿಲ್ಲ. ಕಾರಣ ಇಷ್ಟ, ಅವ್ರು ತಮ್ಮ ನಂತರ ತನ್ನನ್ನು ಮಾಡೋದಿಲ್ಲ ಮುಖ್ಯಮಂತ್ರಿ ಅನ್ನೋದು ಅವ್ರಿಗೂ ಕನ್ಫರ್ಮ್ ಆಗಿದೆ. ಮತ್ತು ಈಗಂತೆ ಶಾಸಕರ ಬೆಂಬಲವೂ ಇಲ್ಲ ಅನ್ನೋದು ಈಗ ಅವ್ರಿಗೂ ಕನ್ಫರ್ಮ್ ಅದ. ಹೀಗಾಗಿ ಏನೋ ಮಾಡಲಿಕ್ಕೂ ಏನೋ ಆಗಬಾರ್ದು. ಯಾಕಂದ್ರೆ ನಾವು 55 ಮಂದಿ ಬರ್ತಾರ, 60 ಮಂದಿ ಬರ್ತಾರ, ಎಲ್ಲ ಶಾಸಕರನ್ನ ಜೋಡಿ ಹೇಳ್ದಂಗೆ ಕೇಳ್ತಾರ ಅನ್ನೋಂಥ ಮಾತುಗಳು ಇವತ್ತಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಡಿ ಕೆ ಶಿ ಅವರು ಒಂದಿಷ್ಟು ನಿರಾಶೆ ಆಗ್ಯಾರ. ಈ ಸಂದರ್ಭದಲ್ಲೇ ಬಿ ಜೆ ಪಿಗೆ ಹೋಗಿ ಅಲ್ಲೇ ಗದ್ದಾಡಿಸೋಕ್ಕಿಂತಲೂ ನಮ್ಮ ಇಮೇಜ್ ಕಡಿಸ್ಕೊಂಡಿದ್ಲು ಕಾಂಗ್ರೆಸ್ ಹಿಡಿದುಕೊಂಡ ಖರ್ಗೆ ಅವ್ರನ್ನ ಸಿ ಎಮ್ ಮಾಡಿದಪ್ಪ ಅಂತಂದ್ರೆ ಖರ್ಗೆ ಅವರು 2027 ನನಗೆ ಅವಕಾಶ ಕೊಡ್ಬೋದು ಅನ್ನುವಂಥ ದೂರಾಲೋಚನೆ. ಇದು ಸರಿ ಅನಿಸ್ಬೋದು ನಿಮಗೆ? ಸರಿ ಅಂದ್ರೆ ಸರಿ ನೋಡಿ, ತಪ್ಪು ತಪ್ಪನ್ರಿ, ಲೈಕ್ರೆ ಮಾಡಿರಿ, ಡಿಸ್ಲೈಕ್ರೆ ಮಾಡಿರಿ, ಇದಂತ ಹಿಂಗೆ ನಡೆದು ಅಂತ ಒಂದು ಊಹೆ. ಇದಕ್ಕೆ ನೀವು ಪ್ರತಿಸ್ಪಂದಿಸ್ರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ವಿನಂತಿ ಮಾಡ್ತಾ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.